ಕಣ್ಣಿನ ವೈದ್ಯರಾದ ಡಾಕ್ಟರ್ ಸುಧೀರ್ ಹೆಗ್ಡೆ ನೇತೃತ್ವದಲ್ಲಿ ಮೂಡುಶೆಡ್ಡೆಯ ಶಿವಶಕ್ತಿ ಭಜನಾ ಮಂದಿರದ ಸಹಯೋಗದೊಂದಿಗೆ ಮೂಡುಶೆಡ್ಡೆಯ ಶಿವನಗರದಲ್ಲಿರುವ ಶಿವಶಕ್ತಿ ಭಜನಾ ಮಂದಿರದ ಆವರಣದಲ್ಲಿ ಕಣ್ಣಿನ ಉಚಿತ ತಪಾಸಣೆ, ಕನ್ನಡಕ ಮತ್ತು ಶಸ್ತ್ರಚಿಕಿತ್ಸೆಗಳ ಉಚಿತ ತಪಾಸಣೆ ನಡೆಯಿತು. ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಸುಧೀರ್ ಹೆಗ್ಡೆ, ಈ ಹಿಂದೆ ಅಲಂಗಾರು, ಮುಲ್ಕಿ, ನಿಡೋಡಿಯಲ್ಲಿ ಶಿಬಿರಗಳನ್ನು ನಡೆಸಲಾಗಿದ್ದು ಪ್ರತಿಯೊಬ್ಬರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಬಡ ಜನತೆಗೆ ನೆರವಾಗಲಿ ಎಂಬ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಯಾವ ದಿನ ನಮಗೆ ಕಣ್ಣು ಕಾಣಿಸುವುದಿಲ್ಲ ಆ ದಿವಸ ನಮಗೆ ಕಣ್ಣಿನ ಒಂದು ಪ್ರಾಮುಖ್ಯತೆ ಗೊತ್ತಾಗ್ತದೆ. ಅದರಿಂದಾಗಿ ಈ ಕಣ್ಣಿನ ಬಗ್ಗೆ ನಾವು ಕಾಯಿಲೆ ಬಂದಾಗ ಮಾತ್ರ ಡಾಕ್ಟರ್ ಹೋಗುವುದಲ್ಲ, ಬರುವಂತ ಒಂದು ಯಾವುದೇ ಒಂದು ಕಾಯಿಲೆಯನ್ನು ತಡೆಗಟ್ಟಲು ಅದೇ ರೀತಿ ನಮ್ಮ ಆರೋಗ್ಯದ ಕಡೆ ಮಹತ್ವವಾದಂತಹ ಒಂದು ಆಸಕ್ತಿ ವಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಪ್ರತಿಯೊಂದು ಪ್ರಜೆಯು, ಈ ದೇಶದ ಪ್ರಜೆಯು ಆರೋಗ್ಯವಾದಂತಹ ಒಂದು ಮನಸ್ಸು, ಆರೋಗ್ಯವಾದಂತಹ ದೇಹ, ಹಿತಮಿತವಾದ ಆಹಾರ ಮತ್ತು ವ್ಯಾಯಾಮದಿಂದಾಗಿ ಆರೋಗ್ಯವಾದಂತಹ ಮನುಷ್ಯನಾಗ್ತಾನೆ. ಅದೇ ರೀತಿ ಕಣ್ಣಿನ ಆರೈಕೆಯಲ್ಲಿ ಕೂಡ ನಾವು ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋದು, ಅದೇ ರೀತಿ ದಿನದಲ್ಲಿ ಹೆಚ್ಚಾಗಿ ಸರಿಯಾಗಿ ನೀರನ್ನು ಕುಡಿಯುವುದರಿಂದ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಮೂಡುಶೆಡ್ಡೆಯ ಶಿವಶಕ್ತಿ ಭಜನಾ ಮಂದಿರದ ಆವರಣದಲ್ಲಿ ನಡೆದ ಶಿಬಿರದಲ್ಲಿ ಅನೇಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. ಅಲ್ಲದೆ ಕನ್ನಡಕವನ್ನ ಕೂಡ ಪಡೆದುಕೊಂಡರು. ಈ ಸಂದರ್ಭ ಭಾಸ್ಕರ್ ಅರಸ್ ಮತ್ತಿತರರು ಉಪಸ್ಥಿತರಿದ್ದರು.